ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆ, ಟೀಂ ಇಂಡಿಯಾ ಸ್ಫೂರ್ತಿಗೆ ಕರೆ. 2.5 ಕೋಟಿ ರೂಪಾಯಿ ಪ್ರವಾಹ ಪರಿಹಾರ ಹಣ ದುರುಪಯೋಗ, ಕೆಬಿಸಿಯಲ್ಲಿ 50 ಲಕ್ಷ ರೂಪಾಯಿ ಗೆದ್ದ ಅಧಿಕಾರಿಯ ಬಂಧನ, ಮಧ್ಯಪ್ರದೇಶ ತಹಶೀಲ್ದಾರ್ ಅಮಿತಾ ಸಿಂಗ್ ಪೊಲೀಸ್ ವಶ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕರ್ನಾಟಕ ಮಾದರಿ ಗ್ಯಾರಂಟಿ ಯೋಜನೆ, ಕೇರಳ ಚುನಾವಣಾ ಪ್ರಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಭರವಸೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ, ನಾಮಪತ್ರ ಸಲ್ಲಿಸಿದ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಕಣದಿಂದ ಹೊರಕ್ಕೆ, ಕಾಂಗ್ರೆಸ್ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ. ಪ್ರಧಾನಿ ಮೋದಿ ಜೊತೆ ವಿಡಿಯೋ ಕಾನ್ಫರೆನ್ಸ್, ರಾಜ್ಯದ ಪ್ರತಿನಿಧಿಯಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭಾಗಿ, ಎಲ್ಪಿಜಿ ಸಿಲಿಂಡರ್ ಪ್ರಮಾಣವನ್ನ 20% ಹೆಚ್ಚಿಸಲು ಮನವಿ. ರಾಜ್ಯಾದ್ಯಂತ ಭಾರೀ ಮಳೆ ಎಚ್ಚರಿಕೆ, 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ, ಮುಂದಿನ 5 ದಿನ ಆಲಿಕಲ್ಲು ಸಹಿತ ಮಳೆಯಾಗುವ ಸಾಧ್ಯತೆ. ಮಧ್ಯಪ್ರಾಚ್ಯ ಸಂಘರ್ಷ, ಶಾಂತಿ ಮಾತುಕತೆಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ಬೇಡ, ಭಾರತ ವಿಶ್ವಾಸಾರ್ಹ ಪಾತ್ರ ನಿರ್ವಹಿಸಬಹುದು, ಅಮೆರಿಕ ನಿವೃತ್ತ ಯೋಧ ಕರ್ನಲ್ ಮ್ಯಾಗ್ರೇಗರ್ ಸಲಹೆ. ಇರಾನ್ ಶಾಲೆ ಮೇಲಿನ ದಾಳಿ ಉದ್ದೇಶಪೂರ್ವಕ ಕೃತ್ಯ, ಅಮೆರಿಕ ಸೇನೆ ನಡೆಸಿದ ಭೀಕರ ಬಾಂಬ್ ದಾಳಿ ಯುದ್ಧಾಪರಾಧ, ಸೂಕ್ತ ಕಾನೂನು ಕ್ರಮಕ್ಕೆ ವಿಶ್ವಸಂಸ್ಥೆ ಆಗ್ರಹ. ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ ಆರಂಭವಾಗಿ ಬರೋಬ್ಬರಿ 1 ತಿಂಗಳು, ಇರಾನ್ನ ಪ್ರಜೆಗಳ ಸಾವಿನ ಸಂಖ್ಯೆ ಬಹಿರಂಗ, 1900 ಜನರು ಸಾವು, 20,000 ಮಂದಿಗೆ ಗಾಯ, ರೆಡ್ ಕ್ರಾಸ್ ಸೊಸೈಟಿ ಮಾಹಿತಿ. ಬೆಂಗಳೂರು ಚಿನ್ನಸ್ವಾಮಿ ಮೈದಾನದಲ್ಲಿ ಇಂದಿನಿಂದ ಐಪಿಎಲ್ ಪಂದ್ಯ, ಆರ್ಸಿಬಿಯನ್ನ ಎದುರಿಸುವ ಎಸ್ಆರ್ಎಚ್, ಸ್ಟಾರ್ ಆಟಗಾರರು ತಮ್ಮ ಅಭಿಮಾನಿಗಳನ್ನ ರಂಜಿಸಲು ಸಜ್ಜು.